ಹೇಳಿ ಮೇಡಮ್, ತಾವಿಲ್ಲಿ ಎಷ್ಟು ವರ್ಷದಿಂದ ವಾಸ ಇದ್ರಿ? ನಾನು 22 ವರ್ಷದಿಂದ ಇದ್ದೀನಿ ಸರ್. ಅಲ್ಲಿ ಮೇಲೆ ಇದ್ದೆ ನಾನು, ಗುಡಿಸಲು ಹಾಕೊಂಡು ಹೆಂಗ್ ತುಂಬ್ಕೊಂಡು ಬಂದ್ವಿ ನಾವು. ಹಂಗಂಗ್ ಮಣ್ಣು ತುಂಬ್ಕೊಂಡು ಬಂದಿದ್ದು ನಾವು, ಟ್ರಾಕ್ಟರ್ಗಳು ತರಿಸಿ ನಾವು ಹಾಕೊಂಡಿದ್ದು. ಅದಕ್ಕೆ ನಾವೇ ಹಂಗೆ ಹಿಡ್ಕೊಂಡು ಹಾಕೊಂಡು ಬಂದಿದ್ದೀವಿ. ಗುಡಿಸೆಗಳು ಹಾಕೊಂಡಿದ್ವಿ, ಇವಾಗ ಮನೆ ಕಟ್ಕೊಂಡಿದ್ದೀವಿ. ಮಾಹಿತಿಗಳೆಲ್ಲ ಏನೇನು ತಗೊಂಡು ಹೋಗಿದ್ದಾರೆ ತಮ್ಮ ಹತ್ರ? ಎಲ್ಲ ಪ್ರೂಫ್ಗಳು ನಮ್ಮ ಹತ್ರ ಏನಿದೆ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ವೋಟರ್ ಐ ಡಿ, ಏನೇನಿದೆ ಪ್ರೂಫ್ ಎಲ್ಲ ತಗೊಂಡೋಗಿದ್ದಾರೆ, ಜೆರಾಕ್ಸ್ಗಳು. ಯಾವಾಗ ಮನೆ ಸಿಗ್ಬೋದು ಅಂತ ಹೇಳಿದ್ದಾರೆ? ಸಿಗ್ಬೋದು ಅಂತ ಅವ್ರ ಮೇಲೆ ನಮಗೆ ನಂಬಿಕೆ ಇದೆ. ಯಾಕಂದರೆ ಮನೆಗಳು ಕಳ್ಕೊಂಡಿದ್ದೀವಿ ನಾವು. ಇನ್ಮೇಲೆ ಅವ್ರ ಮೇಲೆ ಏನು ಮಾಡ್ತಾರೋ. BJP ಅವರಂತ ಇದ್ದಾರೆ, ನಾವೇನೋ ಹೊರಗಡೆ ದೇಶದಿಂದ ಬಂದಿದ್ದೀವಿ ಅಂತ. ಹೊರಗಡೆ ದೇಶದಿಂದ ಇಲ್ಲಿ ಏರಿಯಾದಲ್ಲಿ ಯಾರೂ ಇಲ್ಲ ಸರ್. ಎಲ್ಲ ಇಲ್ಲಿರೋರೆ. ಇಲ್ಲಿರೋರು ಅಂದರೆ ಬೆಂಗಳೂರು ಇರೋರು, ಕರ್ನಾಟಕದಲ್ಲಿ ಇರೋರು, ಎಲ್ಲೆಲ್ಲೋ ಅಂದರೆ ಕರ್ನಾಟಕ. ಹೊರಗಡೆಯಿಂದ ಯಾರು ಬಂದಿಲ್ಲ. ಹೊರಗಡೆಯಿಂದ ಬಂದಿದ್ದಾರೆ ಅಂದರೆ ಅದು ಸರ್ಕಾರಕ್ಕೆ ಕೇಳಬೇಕು. ಪರ್ಮಿಷನ್ ಹೆಂಗೆ ಕೊಟ್ಟರು ಅವರು ಇಲ್ಲಿ ಬರೋಕ್ಕೆ? ಅವ್ರಿಗೆ ಗೊತ್ತಾಗಬೇಕಿತ್ತು. ಮುಖ ನೋಡಿದ್ರೆ ಗೊತ್ತಾಗತ್ತೆ ಯಾರು ಇಂಡಿಯನು, ಯಾರು ಹೊರಗಡೆ ಇರೋರು ಅಂತ. ಅದೆಲ್ಲ ಸುಳ್ಳು. ಅಷ್ಟೆಲ್ಲ ಬೇಕಾಗಿಲ್ಲ. ಜಾತಿ ಮತ ಬೇಕಾಗಿಲ್ಲ ನಮಗೆ. ಅವರು ಇಲ್ಲಿಂದ ಬಂದಿದ್ದಾರೆ, ಅಲ್ಲಿಂದ ಬಂದಿದ್ದಾರೆ, ಅದೆಲ್ಲ ಪಾಯಿಂಟೇ ಇಲ್ಲ. ಮನೆ ಮುರಿದಿದ್ದೀರಾ, ಮನೆ ಕೊಡಿ. ಇಲ್ಲ ನಿಮ್ಗೆ ಮನೆ ಕೊಡೋಕ್ಕಾಗಲ್ಲ ಅಂದರೆ ಜಮೀನು ಕೊಡಿ. ಅಷ್ಟೇ ನಾವು ಕೇಳ್ತಾ ಇರೋದು, ಬೇರೆ ಏನು ಕೇಳ್ತಾ ಇಲ್ಲ ನಿಮ್ಮ ಹತ್ರ. ಇನ್ನೊಂದು ಮಾತು, ಹೊರಗಡೆಯಿಂದ ಯಾರು ಬಂದಿದ್ದಿಲ್ಲ, ಇಲ್ಲಿ ಎಲ್ಲರೂ ಇದ್ದಾರೆ. ಯಾರು ಸ್ವಲ್ಪ ಓದಿಲ್ಲ, ಯಾರು ಸ್ವಲ್ಪ ಮಕ್ಕಾಗಿದ್ದಾರೆ, ಅವ್ರ ಹತ್ರ ಕೇಳಿದ್ರು BJP ಅವರು. ನಮ್ಮಂಥವ್ರ ಹತ್ರ, ಹುಷಾರಾಗಿರೋರ ಹತ್ರ ಕೇಳ್ತಾ ಇದ್ರೆ ನಾವು ಬದಲು ಹೇಳ್ತಾ ಇದ್ವಿ. ಕನ್ನಡ ಮಾತಾಡೋ ಹತ್ರ ಇಲ್ಲ. ಯಾಕಂದರೆ ಇವಾಗ ಕಲ್ಕೊಂಡಿರೋರು ಬೇರೆ ಬೇರೆ ಊರಿಂದ ಬಂದಿದ್ದಾರೆ. ಕೆಲವು ಮುಸ್ಲಿಂ ಅವ್ರಿಗೆ ಕನ್ನಡನೇ ಬರಲ್ಲ. ಏನು ಅಂತ ಶಿವಾಜಿನಗರ ಮಾರ್ಕೆಟಲ್ಲಿ ಇರೋರಿಗೆ ಇಂಗ್ಲೀಷ್ ಕನ್ನಡ ಬರಲ್ಲ ಅವ್ರಿಗೆ. ಅಂಥವ್ರ ಹತ್ರ ಹೋಗಿ ಮಾತಾಡಿದರೆ ಏನು ಮಾಡ್ತಾರೆ ಅವರು? ಅವ್ರಿಗೆ ಗೊತ್ತಿಲ್ಲ, ಹಿಂದಿ ಮಾತಾಡ್ತಾ ಇದ್ದಾರೆ. ಯಾರು ಗೊತ್ತಿಲ್ಲದವ್ರಿಗೆ ನೋಡಿಬಿಟ್ಟು ಪಾಯಿಂಟು ಹಿಡ್ದಿದ್ದಾರೆ ಅವರು. ಆ ಥರ ಏನೂ ಇಲ್ಲ. ಇಲ್ಲಿರೋರೆಲ್ಲ ನಾವೇ ಹಾಕ್ಕೊಂಡು ನಾವೇ ಇದು ಮಾಡ್ತಾ ಇರೋದು. ಅಂದರೆ 20 ವರ್ಷದಿಂದ ಇದ್ದೀರಾ, 30 ವರ್ಷದಿಂದ. ಅವಾಗಿಲ್ಲ ಇತ್ತು, ಹಳ್ಳ ಇದ್ದಿದ್ದು. ನಾವು ಮಣ್ಣು ತುಂಬಿಕೊಂಡು ನಾವು ಕಟ್ಕೊಂಡು ಇರೋದು. ಗೌರ್ಮೆಂಟ್ ಪ್ರಾಪರ್ಟಿ, ಗೌರ್ಮೆಂಟು ನಮಗೆ ಸೇರಿದ್ದು, ನಾವು ಗೌರ್ಮೆಂಟಿಗೆ ಸೇರಿದ್ದು. ನಾವು ಓಟ್ ಹಾಕಿಲ್ಲದ್ರೆ ಗೌರ್ಮೆಂಟ್ ಕೂತ್ಕೊಳ್ಳತ್ತಾ? ಗೌರ್ಮೆಂಟ್ ಎಲ್ಲಿಂದ ಬಂತು ಸರ್? ನಮ್ಮ ಕಡೆಯಿಂದ ಗೌರ್ಮೆಂಟ್ ಇರೋದು. ನಾವೇ ಮಾಡಿದ್ದು ಗೌರ್ಮೆಂಟ್ಗೆ. ನಮ್ಮ ಅಧಿಕಾರ ಇಲ್ಲ ಅಂದ್ರೆ ಮತ್ತೇನು ದೊಡ್ಡ ಅಧಿಕಾರ ಹೊಡೆದದ್ದು? ನಮ್ಮ ಜಮೀನು ಗೌರ್ಮೆಂಟ್ಗೆ ಸೇರಿದ್ದು, ಬಿಟ್ಕೊಡಿ ಅಂದ್ರೆ. ನೋಡಿ, ಈಗ ಮನೆಗಳನ್ನ ಕೊಡ್ತೀರಂತ ಘೋಷಣೆ ಮಾಡಿದ್ದಾರೆ. ಬಟ್ ಆದ್ರೆ ಈ ವೇಳೆ ಯಾರೋ ಇಲ್ಲಿ ಇಲ್ದೇ ಇರೋರೆಲ್ಲ ಬಂದು ಇಲ್ಲಿ ಮನೆ ಕೇಳೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಇಲ್ಲಣ್ಣ, ಇಲ್ಲಿ ಯಾರು ಆ ಥರ ಯಾರು ಹೊಸಬ್ರು ಯಾರು ಬಂದಿಲ್ಲ. ಯಾವ ಬಾಂಗ್ಲಾದೇಶನಿಲ್ಲ, ಯಾವ ದೇಶನಿಲ್ಲ, ಎಲ್ಲ ಇರೋದು ಇಲ್ಲಿ ಕರ್ನಾಟಕದವರೇ. ಎಲ್ಲರ ಹತ್ರನೂ ಆಧಾರ್ ಕಾರ್ಡುಗಳು ಕರ್ನಾಟಕದೇ ಇರೋದು. ಸಪೋಸು ಈಗ ನೋಡಿ, ನಾವು ನಾಗವಾರದಲ್ಲಿ ಇದ್ವಿ ವಾಸ ಮಾಡಿ. ಇವಾಗ ನಾವು ಇಲ್ಲಿ 5 ವರ್ಷ ಆಯಿತು ನಾವು ಬಂದು. ಆಯಿತಾ? ನಮ್ಮದು ಎಷ್ಟು, ನಾನು ಇವಾಗ 30 ವರ್ಷದಿಂದ ಇರೋದು. ಇದು ಯಾರು ಪಾರ್ವತಮ್ಮ ಅಲ್ಲಿ ಕೌನ್ಸಿಲರು, ರಮಾದೇವಿ, ರಮೇಶು, ಗೋವಿಂದರಾಜು, ಇವರೆಲ್ಲರೂ ಹೌದಪ್ಪ ಅಂತ ನಾವು ಅಲ್ಲೇ ಇದ್ದಿದ್ದು ಪ್ರತಿಯೊಂದು. ಇದು ಇವಾಗ ಇಲ್ಲಿ ಇದೆ ಅಂತ ಹೇಳಿದಕ್ಕೆ ನಾವು ಮಣ್ಣುಗಳು ತುಂಬಿಸ್ಕೊಂಡ್ವಿ. ನಾವು ಇದು ಮಣ್ಣು ತುಂಬಕ್ಕೆ ಸುಮ್ಗೆ ಅಲ್ಲಣ್ಣ, ಲಕ್ಷಾಂತರ ರೂಪಾಯಿ ಇದಕ್ಕೆ ಮಣ್ಣು ಹಾಕಿರೋದು. ಎಷ್ಟು ಹಳ್ಳ ಇತ್ತು, ಎಷ್ಟು ಇದಿತ್ತು ಎಲ್ಲ. ನಾನು ಕೇಳೋದಿಷ್ಟೇ, ಅವಾಗ ನೀವು ಯಾಕೆ ಬಂದಿಲ್ಲ ಮಣ್ಣು ತುಂಬಿಸೋವಾಗ? ಅವಾಗ ಯಾರನ್ನ ಬಡವ್ರ ಬಗ್ಗೆ ಅವಾಗಲೇ ನೀವು ಬಂದಿದ್ದಿದ್ರೆ ಯಾರನ್ನ ಇಷ್ಟು ಜನ ಇರ್ತಾ ಇರ್ಲಿಲ್ವಲ್ಲ. ಇವಾಗ ನಷ್ಟ ಪರಿಹಾರ ನೀವು ಸುಮ್ಗೆ ಇವಾಗ ಕೊಡಬೇಕು ಅಂತ ಹೇಳ್ಬಿಟ್ಟು ಯಾರೋ ಬುರ್ಕ ಹಾಕೊಂಡು ಬಂದ್ಬಿಟ್ಟು, ಯಾರೋ ನಕಾಬ್ ಹಾಕೊಂಡ್ಬಿಟ್ಟು ಏನೋ ಮಾತಾಡಿದ್ರು ಅಂತ ಹೇಳ್ಬಿಟ್ಟು ಅಲ್ಲ ಇದು ಮಾಡೋದು. ಫಸ್ಟ್ ಇಲ್ಲಿ ಯಾರು ಇಲ್ಲ, ಇಲ್ಲಿ ಕರ್ನಾಟಕದವರೇ ಇಲ್ಲ ಅಂತಾರಲ್ಲ. ಯಾಕೆ ಕರ್ನಾಟಕದವ್ರು ಇಲ್ಲ? ನೀವು ಆಧಾರ್ ಕಾರ್ಡ್ ನೋಡಿದ್ರೆ ಗೊತ್ತಾಗಲ್ವಾ ನಿಮಗೆ ಎಷ್ಟು ವರ್ಷದ್ದು ಏನು ಅನ್ನೋದು? ಇಲ್ಲ ಜಾತಕನೇ ತಗೊಂಡ್ ಬನ್ನಿ ಅಂದ್ರೆ ಜಾತಕನೇ ತಂದು ಕೊಡ್ತೀವಿ ನಾವು. ಆ ಥರ ಎಲ್ಲ ಸುಳ್ಳು ಹೇಳ್ಬಾರ್ದು. BJPಗೆ ಏನು ಬರೇ ಜಗಳ ತಂದು ಮುಸ್ಲಿಮ್ಸ್ ಹಿಂದೂ ಅಂತ ಜಗಳ ಮಾಡಿ ಇಕ್ಕದೇನು ಅವ್ರದ್ದು ಕೆಲಸಗಳು. ಇಲ್ಲಿ ಯಾರಿದ್ದಾರೆ ನೋಡಿ, ಹಿಂದೂಗಳಿಲ್ಲ ಅಂತೀರಾ. ಎಷ್ಟು ಜನ ಹಿಂದೂಗಳಿಲ್ಲ? ಅರ್ಧವಾಸಿ ಹಿಂದೂಗಳಿದ್ದಾರೆ. ನೀವು ಹಿಂದೂಗಳ ಹತ್ರ ಮಾತಾಡಿದ್ದೀರಾ? ಇಲ್ಲ. ನೀವು ಯಾರೋ ಇಬ್ಬರ ಹತ್ರ ನೀವೇ ಕರ್ಕೊಂಡು ಬಂದಿರ್ಬೋದು. ಅವ್ರು ಬುಕ್ ಹಾಕೊಂಡು ಫುಲ್ ಪ್ಯಾಕಿಂಗ್ ಮಾಡ್ಕೊಂಡು ಬಂದಿರೋದು. ನಮ್ಗೇನು ಗೊತ್ತು? ಅಂಥವ್ರು ಇಲ್ಲಿ ಯಾರು ಇಲ್ವಲ್ಲ. ಆ ಥರ ನೀವು ಅಷ್ಟು ಇದ್ವಾಗ ಹೇಳ್ತೀರಲ್ಲ, ನೀನು ಟೆನಿಸ್ ಆಗಿರ್ಬೋದು, ನೀನು ತೆಗೆಯಮ್ಮ ಬುರ್ಕ ಅಂತ ನೀವು ಕೇಳ್ಬೋದಾಗಿತ್ತಲ್ಲ. ಯಾಕೆ ಕೇಳಲಿಲ್ಲ ಅವ್ರಿಗೆ? ಅವಾಗ ನಿಮ್ಗೇನು ಅವ್ರು ಬಾಂಬ್ ತಂದು ಟೆನಿಸ್ ಬಚ್ಚಿಕೊಂಡು ಬುರ್ಕಾನಲ್ಲಿ ಹಾಕಿಲ್ವಾ ನಿಮಗೆ? ಆ ಥರ ಎಲ್ಲ ಹೇಳ್ಬಾರ್ದು ಅಣ್ಣ, ತಪ್ಪು ಅದು.